ಈ ರೀತಿಯ ತರಹೇವಾರಿ ₹1 2 ಕಾಯಿನ್ಗಳನ್ನು ನೀವು ನೋಡಿರ್ತೀರ, ಈಗಲೂ ಕೂಡ ಬಳಸ್ತಿದ್ದೀರಾ. ಇದು ಬಿಡ್ರಿ, ಇದೊಂದು ಕಾಪರ್ ನಿಕ್ಕಲ್ನ ಕಾಯಿನ್. ಇದನ್ನು ನಾವು ಈ ಕಡೆ ಬೇರೆ ಕಡೆ ಇಡೋಣಂತೆ. ಬಟ್ ಈ ರೀತಿಯ ₹2 ನಾವು ₹1 ತಾವು ಅವೆಷ್ಟು ಕಾಯಿನ್ಗಳನ್ನು ಬಳಸಿದ್ದೀರಾ. ನಾವು ಈ ರೀತಿ FSS ಅಂದರೆ ಫೆರಟಿಕ್ ಸ್ಟೇನ್ಲೆಸ್ ಸ್ಟೀಲ್ನ ಅತ್ಯಂತ ದುಬಾರಿ ₹2 ಬಗ್ಗೆ ನಾವು ಇವತ್ತು ಮಾತಾಡೋದಕ್ಕೆ ಹೊರಟಿದ್ದೀವಿ. ಹಾಗಾದರೆ ನೋಡ್ರಿ, ಇಲ್ಲಿಂದ ನೋಡಿದರೆ ಇವೆರಡೂ ಕಾಯಿನ್ಗಳು ಏನಾಗ್ತಾ ಇದ್ದಾವೆ, ಒಂದೇ ಥರ ಕಾಣಿಸ್ತಾ ಇದ್ದಾವೆ. ಆದರೆ ಇವೆರಡರ ದರದಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಇದು ಕ್ರಾಸ್ ಕಾಯಿನ್, ನಾರ್ಮಲಾಗಿ ನಾವೆಲ್ಲರೂ ಕೂಡ ಬಳಸಿರ್ತೀವಿ. ಇವತ್ತು ನಾವು ಮಾತಾಡೋಕ್ಕೆ ಹೊರಟಿರ್ತಕ್ಕಂಥ ಕಾಯಿನ್ನು ಇದು ಎಕ್ಸ್ಟ್ರಾ ಫೈನ್ ಕಂಡೀಷನ್ನ ಈ ಕಾಯಿನ್ನು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಮೊನ್ನೆ ಹೋಗಿರ್ತಕ್ಕಂಥ ನೋಡ್ರಿ, ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಸಹ ಇದೆ. ಇಲ್ಲಿ ಮೊನ್ನೆ ₹2,300 ಕೇಳಿದ್ರು ಕೂಡ ಕೊಡಲಿಲ್ಲ. 2,500 ಹೇಳಿದರು. ಕೊನೆಗೆ ₹2,400 ನಾನು ಇದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಅಂತಲೇ ನಾನು ₹2,400 ಖರ್ಚು ಮಾಡಿಬಿಟ್ಟು ಈ ಒಂದು ಕಾಯನ್ನು ಒಂದು ಶಾಪಿಂದ, ಬೆಂಗಳೂರಲ್ಲಿ ನಡೆದಂಥ ಕಾಯಿನ್ ಎಕ್ಸಿಬಿಷನ್ನ ಒಂದು ಶಾಪಿಂದ ನಾನು ಇದನ್ನು ಕೊಂಡ್ಕೊಂಡೆ. ಸಾಕಷ್ಟು ಬೇರೆ ಬೇರೆ ಕಾಯಿನ್ಗಳನ್ನು ನಾನು ಕೊಂಡ್ಕೊಂಡಿದ್ದೀನಿ. ಅವೆಲ್ಲವನ್ನು ಕೂಡ ಫಿಸಿಕಲ್ಲಾಗಿ, ಅಂದರೆ ಬರೀ ಫೋಟೋ ತೋರಿಸಿ ಹೇಳ್ತಕ್ಕಂಥದ್ದಲ್ಲ, ಈ ರೀತಿ ಫಿಸಿಕಲಿ ಕಾಯಿನ್ನ ಕೈಯಲ್ಲಿ ಹಿಡ್ಕೊಂಡು ನಿಮಗೆ ಹೇಳೋಣ ಅಂತ ಈ ಒಂದು ಪ್ರಯತ್ನ ನಿಮ್ಮ ಮನಿ ಮಾತು ಕನ್ನಡ ಚಾನಲ್ದು. ಈ ಒಂದು ಕಾಯಿನ್ನು 2007 ಬಂತು. ಇಲ್ಲಿ 2007 ಅಂತ ನೀವು ನೋಡ್ತಾ ಇದ್ದೀರಾ. 1932ರಿಂದ 2007ವರೆಗೂ ಕೂಡ ಇಂಡಿಯನ್ ಏರ್ಫೋರ್ಸ್ನ ನೋಡ್ರಿ, ಇಲ್ಲಿ ಇಂಡಿಯನ್ ಏರ್ಫೋರ್ಸ್ನ ಪ್ಲಾಟಿನಮ್ ಜೂಬ್ಲಿಗೆ ಸಂಬಂಧಪಟ್ಟಂಗೆ, ಅಂದರೆ 75 ವರ್ಷ. ಇಲ್ಲಿ ನೋಡ್ರಿ, ಪ್ಲಾಟಿನಮ್ ಜೂಬ್ಲಿ ಭಾರತೀಯ ವಾಯುಸೇನೆಯ 75 ವರ್ಷ ತುಂಬಿರ್ತಕ್ಕಂಥ ಪ್ಲಾಟಿನಮ್ ಜೂಬ್ಲಿಯ ಸಂದರ್ಭಕ್ಕೆ ಈ ಕಾಯಿನ್ಗಳು ಬಿಡುಗಡೆ ಆದವು. ತುಂಬ ಸುಂದರವಾದಂಥ ಕಾಯಿನ್. ಇಲ್ಲಿ ವಿಮಾನವನ್ನು ನೋಡ್ತಿದ್ದೀರಾ, ಇಲ್ಲೂ ಕೂಡ ಇದೆ. ಈ ರೀತಿ ಆರಂಭವಾದಂತಹ ಭಾರತೀಯ ವಾಯುಸೇನೆಯ ಪ್ರಯಾಣ ಈಗ ಈ ರೀತಿಯ ವಿಮಾನಗಳಲ್ಲಿ ಇದೆ ಅಂತಕ್ಕಂಥದ್ದನ್ನು ನೀವು ಗಮನಿಸಬಹುದು. ಇದು ಫೆರಟಿಕ್ ಸ್ಟೇನ್ಲೆಸ್ ಸ್ಟೀಲ್ನ ಕಾಯಿನು. 5.62 ಗ್ರಾಮು ಇದರ ಸ್ಟ್ಯಾಂಡರ್ಡ್ ತೂಕ. ಕಡಿಮೆ ತೂಕದವು ಮತ್ತು ಜಾಸ್ತಿ ತೂಕದವು ಕೂಡ ಸಿಗ್ತವೆ. ಇದು ಸರ್ಕ್ಯುಲರ್ ಶೇಪ್ನ 27 mm ಕಾಯಿನು. ನೋಡಿರಿ, ಫೈನ್ ಅಥವಾ ಎಕ್ಸ್ಟ್ರಾ ಫೈನ್ ಕಂಡೀಷನಲ್ಲಿ ₹2,400 ನಾನು ಈ ಒಂದು ಕಾಯಿನ ತಗೊಂಡಿದ್ದೀನಿ. ಈ ಮಧ್ಯದಲ್ಲಿ ಅಂದರೆ ಲಾಸ್ಟ್ ಇಯರು ಅಂದರೆ 23-24ನೇ ಸಾಲಲ್ಲಿ ಈ ಕಾಯಿನ್ನು ಇನ್ನೂ ಜಾಸ್ತಿ ಬೆಲೆಗೆ ಹೋಗಿತ್ತು. ಆದರೆ ಸ್ವಲ್ಪ ಕಾಯಿನ್ಗಳು ಎಕ್ಸ್ಟ್ರಾ ಸಿಕ್ಕಿರೋದ್ರಿಂದ ಈ ಒಂದು ಕಾಯಿನ್ನ ಬೆಲೆ ಈಗ ಫೈನಲ್ಲೇ 2,000ದಿಂದನೇ ಸ್ಟಾರ್ಟ್ ಆಗ್ತಕ್ಕಂಥದ್ದು. ಮತ್ತೆ ಎಕ್ಸ್ಟ್ರಾ ಫೈನಲ್ಲಿ ನೋಡಿರಿ, ಇದು ₹2,500 ಬೆಲೆ ಬಾಳ್ತಕ್ಕಂಥದ್ದು. ಇದು ₹2,400 ಕೊಟ್ಟು ನಾನು ತಗೊಂಡಿರ್ತಕ್ಕಂಥ ಕಾಯಿನು ನಿಮ್ಮ ಕಣ್ಣೆದುರಿಗೆ ಇದೆ. ಇನ್ನು ಎಕ್ಸ್ಟ್ರಾ ಫೈನ್ UNC ಅಂದರೆ ಇದು ಏನಿಲ್ಲ ಅಂದರೂ ಕೂಡ ₹3,000-3,500 ಬೆಲೆ ಬಾಳುತ್ತೆ. ಮತ್ತು ಇದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಸ್ವಲ್ಪ ಮುಂದೆ ಜಾಸ್ತಿನೂ ಆಗ್ಬೋದು ಇದರ ರೇಟು, ಹೇಳೋಕ್ಕಾಗಲ್ಲ. ಒಂದು ಸಲ ಹೆಚ್ಚಾಗಿ ಸ್ವಲ್ಪ ಕಡಿಮೆ ಆಗಿರ್ತಕ್ಕಂಥ ಕಾಯಿನ್ಗಳಲ್ಲಿ ಇದು ಕೂಡ ಒಂದು ತೀರಾ ರೇರಾಗಿ ಈ ಥರದ ಘಟನೆಗಳು ನಡೆಸ್ತವೆ. ಒಟ್ಟು ಇದೊಂದು ರೇರ್ ಕಾಯಿನು, ಸುಂದರವಾದಂತಹ ಕಾಯಿನು. ಸ್ಟೇನ್ಲೆಸ್ ಸ್ಟೀಲ್ ಇದರಲ್ಲಿ ಬಂದಂತಹ ಕಮೆಮೊರೇಟಿವ್ ಕಾಯಿನ್ಗಳು 4. ಒಂದು ಲೂಯಿಸ್ ಬ್ರೈಲಿಂದು, ಅಥವಾ ಇನ್ನೊಂದು ಇಂಡಿಯನ್ ಪ್ಲಾಟಿನಮ್ ಜೂಬ್ಲಿದು, ಇನ್ನೊಂದು ಕಾಮನ್ವೆಲ್ತ್ ಗೇಮ್ಸಿಂದು, 19ನೇ ಕಾಮನ್ವೆಲ್ತ್ ಗೇಮ್ಸಿಂದು ಒಂದು ಬಂತು. ಇವು 4 ಕೂಡ ತೀರಾ ಸಾಮಾನ್ಯ. ಆ 3 ಸಾಮಾನ್ಯ ಕಾಯಿನ್ ಆದರೆ ಇದು ರೇರ್ ಆದಂತಹ ಕಾಯಿನು. ಬೇರೆ ಯಾವ ಕಾಯಿನು ಕೂಡ ಸ್ಕೇರ್ಸ್ ಮಟ್ಟದ್ದು ಇಲ್ಲ. ಅಂದರೆ ಈ ರೀತಿ ಕಮೆಮೊರೇಟಿವ್ ಕಾಯಿನ್ ಅಂದರೆ ಯಾವುದಾದ್ರೂ ಒಂದು ವಿಶೇಷವಾದಂಥ ಸಂದರ್ಭ, ಈ ಪ್ಲಾಟಿನಮ್ ಜೂಬ್ಲಿ ಈ ಥರದ ವಿಶೇಷವಾದ ಸಂದರ್ಭವನ್ನು ನೆನಪು ಮಾಡ್ತಕ್ಕಂಥ ಅಥವಾ ವಿಶೇಷವಾದ ವ್ಯಕ್ತಿಗಳನ್ನು ಜ್ಞಾಪಿಸ್ಕೊಳ್ತಕ್ಕಂಥ ಅಥವಾ ಘಟನೆಗಳನ್ನು ಜ್ಞಾಪಿಸ್ಕೊಳ್ಳೋದಕ್ಕೋಸ್ಕರ ಬಂದಂತಹ ಒಂದು ಕಾಯಿನ್ಗಳು. ಇವು 4 ರೀತಿಯ ಕಾಯಿನ್ಗಳು ಇಲ್ಲಿವರೆಗೂ ಬಂದಿದ್ದಾವೆ. ಈ ಕಾಯಿನ್ಗಳಲ್ಲಿ, ಈ ಥರದ ಕಮೆಮೊರೇಟಿವ್ ಕಾಯಿನ್ಗಳಲ್ಲಿ ಇದು ಅತ್ಯಂತ ಹೆಚ್ಚು ಬೆಲೆ ಬಾಳ್ತಕ್ಕಂತಹ ₹2 ಫೆರಟಿಕ್ ಸ್ಟೇನ್ಲೆಸ್ ಸ್ಟೀಲ್ನ FSSನ ಒಂದು ಕಾಯಿನು. ಈ ಕಾಯಿನು ಬಳಕೆಯಲ್ಲೂ ಕೂಡ ಬಂದಿರ್ತಕ್ಕಂಥದ್ದು. ನೋಡಿ, ಇದು ಬಳಕೆಯಾಗಿರ್ತಕ್ಕಂಥ ಕಾಯಿನೇ. ಇದರ ಬೆಲೆ ₹2,400. ನಾನು ನಿಮಗೆ ತೋರಿಸ್ತಕ್ಕಂಥದ್ದು ನಾನು ಕಲೆಕ್ಟ್ ಮಾಡಿದ್ದೀನಿ ಅಂತಕ್ಕಂಥದ್ದಲ್ಲ, ನಾನು ₹2,400 ಖರ್ಚು ಮಾಡಿದ್ದೀನಿ ಅಂತಕ್ಕಂಥದ್ದು ಅಲ್ಲ. ಮೇನಾಗಿ ಈ ಥರದ ಕಾಯಿನ್ಗಳು ನಿಮಗೆ ಈ ಥರ ಚಿಲ್ಲರೆಯಲ್ಲಿ, ಇವೆಲ್ಲವೂ ಕೂಡ ಚಿಲ್ಲರೆಗಳೇ, ಇವೆಲ್ಲವೂ ಕೂಡ ಅದರ ಮುಖಬೆಲೆ ಅಷ್ಟೇ ಬೆಲೆ ಬಾಳ್ತಕ್ಕಂಥ ಕಾಯಿನ್ಗಳು. ಈ ಥರದ ಕಾಯಿನ್ಗಳಲ್ಲಿ ನಿಮಗೂ ಕೂಡ ಇದು ನಿಮಗೆ ಸಿಗಬಹುದು. ಸಿಕ್ಕಾಗ ಇದನ್ನು ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ಟು ಪಕ್ಕಕ್ಕೆ ತೆಗೆದಿರಿಸ್ಕೊಂಡು ನೀವು
ನಿಮ್ಮ ಹತ್ತಿರದಲ್ಲಿ ಬೀಳ್ತಕ್ಕಂಥ ಈಗ ಕಾಯಿನ್ ಎಕ್ಸಿಬಿಷನಲ್ಲಿ ಅಥವಾ ನಿಮ್ಮೂರಲ್ಲಿ ಇರ್ತಕ್ಕಂತಹ ಕಾಯಿನ್ ಕಲೆಕ್ಟರ್ಗಳಿಗೆ ಮಾರಬೇಕು ಅಂತ ಏನಿದೆ, ನೀವೇ ಕಾಯಿನ್ ಕಲೆಕ್ಟರ್ಗಳಾಗಿ ಮತ್ತು ಇವನ್ನು ಸ್ವಲ್ಪ ನಿಮ್ಮ ಒಂದು ಜೋಪಾನ ಮಾಡಿರಿ. ಮತ್ತು ಇನ್ನೊಂದು ಈ ಥರದ ಅಪರೂಪದ ಕಾಯಿನ್ಗಳ ಬಗ್ಗೆ ಮಾತಾಡ್ತಾ ನಾವು ಮತ್ತೆ ಸಿಗೋಣಂತೆ. ಹೇಗಿದೆ ಈ ಕಾಯಿನು, ನಿಮ್ಮ ಹತ್ರ ಇದೆಯಾ ಅಂತಕ್ಕಂಥದ್ದನ್ನು ಕಂಪಲ್ಸರಿ ಏನು ಮಾಡಬೇಕು, ನೀವು ಕಾಮೆಂಟ್ ಮಾಡಿ ತಿಳಿಸಿ. ಈ ರೀತಿಯ ಕಾಯಿನ್ಗಳ ಬಗ್ಗೆ minted.wisdom.com ಅದು ನಮ್ಮದೇ ಆದಂತಹ ಒಂದು ವೆಬ್ಸೈಟು. ಅಲ್ಲಿ ಹೋಗಿ ನೀವು ಈ ಥರದ ಕಾಯಿನ್ಗಳ ಇನ್ನು ಕಮೆಮೊರೇಟಿವ್ ಕಾಯಿನ್ಗಳ ಬಗ್ಗೆ ಅಲ್ಲಿನ್ನೂ ಅಪ್ಡೇಟ್ ಆಗಿಲ್ಲ. ರೆಗ್ಯುಲರ್ ಕಾಯಿನ್ಗಳು, ಈ ಥರದ ಎಲ್ಲ ರೆಗ್ಯುಲರ್ ಕಾಯಿನ್ಗಳ ಬಗ್ಗೆ ನೀವು ಇಯರ್ ವೈಸು ಮಿಂಟ್ ವೈಸು ನೀವು ಅಲ್ಲಿ ಈ ಕಾಯಿನ್ಗಳ ಬೆಲೆಯನ್ನು, ದರವನ್ನು, ಅದರ ವಿಶೇಷತೆಯನ್ನು ಮತ್ತೊಂದು ಎಲ್ಲವನ್ನು ಕೂಡ ನೀವಲ್ಲಿ ಬ್ರಿಟಿಷ್ ಇಂಡಿಯಾದ ಕಾಯಿನ್ಗಳನ್ನು ಮತ್ತು ರಿಪಬ್ಲಿಕ್ ಇಂಡಿಯಾದ ಇಲ್ಲಿವರೆಗೂ ಬಂದಿರತಕ್ಕಂಥ ಎಲ್ಲ ಕಾಯಿನ್ಗಳನ್ನು ಅಲ್ಲಿ ನಿರಂತರ ಅಪ್ಡೇಟ್ ಆಗ್ತಾ ಇರುತ್ತೆ. ಇನ್ನು ಸ್ವಲ್ಪ ದಿನಗಳಲ್ಲೇ ಈ ಥರದ ಕಮೆಮೊರೇಟಿವ್ ಕಾಯಿನ್ಗಳ ಬಗ್ಗೆಯೂ ಕೂಡ ಅಲ್ಲಿ ನಾವು ವಿಸ್ತೃತವಾಗಿ ಚರ್ಚೆ ಮಾಡೋರಿದ್ದೀವಿ. ದಯವಿಟ್ಟು ನೀವು minted.wisdom.com ಒಂದು ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣಂತೆ. ಧನ್ಯವಾದಗಳು.